ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಲ ಶಾಸಕರು ನಿನ್ನೆ ಹೋಗ್ತಾನೆ ಮಾಧ್ಯಮಗಳಿಗೆ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಅಲ್ಲರಿ ಹೋಗೋದ್ರಲ್ಲಿ ತಪ್ಪೇನಿದೆ, ನಮ್ ದುಡ್ಡಲ್ಲಿ ನಾವು ಹೋಗ್ತಾ ಇದೀವಿ, ಸರ್ಕಾರ ದುಡ್ಡಲ್ಲಿ ಹೋಗ್ತಾ ಇದೀವಿ, ಯಾಕೆ ಹೈಕಮಾಂಡ್ ಹೇಳ್ಬೇಕು, ಯಾಕೆ ಸಿಎಂ ಹೇಳ್ಬೇಕು, ಡಿ.ಸಿ.ಎಂ ಹೇಳ್ಬೇಕು, ಯಾರಿಗೂ ಹೇಳಲ್ಲ. ನಾವು ನಮ್ಮ ಇಷ್ಟದಂತೆ ನಮ್ಮ ಸ್ವಂತ ಖರ್ಚಲ್ಲಿ ಫಾರಿನ್ ಹೋಗ್ತಾ ಇದ್ದೀವಿ ಅಂತ ಕೆಲವರು ಸ್ಟೇಟ್ಮೆಂಟ್ ಕೊಟ್ರು. ನಿಮ್ಮ ಸ್ವಂತ ದುಡ್ಡಲ್ಲಾದ್ರೂ ಹೋಗಿ, ಅನುದಾನದ ದುಡ್ಡಲ್ಲಾದ್ರೂ ಹೋಗಿ, ಇನ್ಯಾರೋ ಸ್ಪಾನ್ಸರ್ ಮಾಡಿದ್ರು ಕೂಡ ಹೋಗಿ, ತಪ್ಪಲ್ಲ. ಬಟ್ ಈ ಸಂದರ್ಭ ಸಮಯ ಸೂಕ್ತನ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕ್ಷೇತ್ರದ ಜನರನ್ನೇ ಮರೆತು ಬಿಟ್ಟಿದ್ದಾರೆ ಜನಪ್ರತಿನಿಧಿಗಳು, ನಮ್ಮನ್ನಾಳುವಂತಹ ಜನನಾಯಕರು. ಅಧಿವೇಶನದಲ್ಲಿ ಕಚ್ಚಾಟ, ಅಭಿವೃದ್ಧಿ ಬಗ್ಗೆ ಚರ್ಚೆ ಅಂತೂ ಇಲ್ವೇ ಇಲ್ಲ. ಈಗ ಕ್ಷೇತ್ರವನ್ನ ಮರೆತು ವಿದೇಶಕ್ಕೆ ಹಾರಿದ್ದಾರೆ ಆಲ್ರೆಡಿ ಶಾಸಕರು. ಇನ್ನೊಂದು ಟೀಮ್ ಏನೋ ಮತ್ತೆ ಹೋಗುತ್ತಂತೆ. ವಿದೇಶ ಪ್ರವಾಸಕ್ಕೆ 11 ಜನ ಶಾಸಕರು ಹೋಗಿದ್ದಾರೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಶಾಸಕರು ಸುತ್ತಾಡ್ಕೊಂಡು ಬರಕ್ ಹೋಗಿದ್ದಾರೆ. ಎಲ್ಲಿಗೆ ವಾಪಸ್ ಆಗ್ತಾರೆ? ಮಾರ್ಚ್ 3ಕ್ಕೆ. ಅಲ್ಲಿ ತನಕ ಅಲ್ಲೇ ಇರ್ತಾರೆ ಅಂತ. ವಿದೇಶದಲ್ಲಿ ಅಧ್ಯಯನ ಮಾಡ್ತಾರಾ ಅಥವಾ ಪರ್ಸನಲ್ ಆಗಿ ಜಾಲಿ ಟ್ರಿಪ್? MLAಗಳ ಫಾರಿನ್ ಟ್ರಿಪ್ ಜನರ ತೆರಿಗೆ ದುಡ್ಡಲ್ಲ ಅಥವಾ ಸ್ವಂತ ದುಡ್ಡಲ್ಲ. ಲಕ್ಷ ಖರ್ಚು ಮಾಡಿ ಶಾಸಕರ ಟ್ರಿಪ್ ಮಾಡುವಂತ ಅವಶ್ಯಕತೆ ಇತ್ತ ಅನ್ನೋದು ಪ್ರಶ್ನೆ. ಜನಸಾಮಾನ್ಯರ ಪ್ರಶ್ನೆಗಳಿಗೆ ಜನನಾಯಕರು ಯಾವ ರೀತಿ ಉತ್ತರ ಕೊಡ್ತಾರೆ? ಕುರ್ಚಿ ಕಿತ್ತಾಟದ ಮಧ್ಯೆ ಶಾಸಕರ ಫಾರಿನ್ ಟ್ರಿಪ್ ಅತಿ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ. ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾರೆ, ವಿರೋಧ ಪಕ್ಷದವರನ್ನ ಬಿಡಿ. ಜನಸಾಮಾನ್ಯರು ನಿಮ್ಮನ್ನ ಆಯ್ಕೆ ಮಾಡಿದ್ದಾರಲ್ಲ, ನಿಮ್ಮ ಕ್ಷೇತ್ರದ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಸರ್, ಕ್ಷೇತ್ರದಲ್ಲಿ ರಸ್ತೆ ಸರಿಯಾಗಿಲ್ಲ, ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ, ಕುಡಿಯೋದಕ್ಕೆ ಸರಿಯಾಗಿ ನೀರು ಸಿಗ್ತಾ ಇಲ್ಲ, ದಯವಿಟ್ಟು ಅದನ್ನ ಸರಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇಷ್ಟು ದಿನಗಳ ಕಾಲ ಕೆಲ ಶಾಸಕರು ಹೇಳ್ತಾ ಇದ್ರು ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ, ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ ಸರ್ಕಾರ ಅಂತ. ವಿರೋಧ ಪಕ್ಷದವರಲ್ಲ, ಸ್ವಪಕ್ಷದವರೇ ಕೆಲವರು ಪ್ರಶ್ನೆ ಮಾಡೋ ಮೂಲಕ, ಪತ್ರಗಳನ್ನ ಬರೆಯೋ ಮೂಲಕ ಪರದಾಡಿದ್ದನ್ನ ಗಮನಿಸಿದ್ವಿ. ಈಗ ಎಲ್ಲವೂ ಕೂಡ ಸರಿಯಾಗಿದೆ. ಅಟ್ಲೀಸ್ಟ್ ಅನುದಾನಕ್ಕಾಗಿ ಡಿಮ್ಯಾಂಡ್ ಮಾಡಬೇಕಾಗಿತ್ತು, ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಡಿಮ್ಯಾಂಡ್ ಮಾಡಬೇಕಾದಂತ ಹೊತ್ತು ಕಾರಣ ಬಜೆಟ್ಗೆ ತಯಾರಿಗಳಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವ್ರನ್ನ ಪರ್ಸನಲ್ ಆಗಿ ಭೇಟಿಯಾಗಿ ಕ್ಷೇತ್ರದ ಬಗ್ಗೆ ಕಾಳಜಿ ಇಟ್ಕೊಂಡು, ಕ್ಷೇತ್ರದ ಜನರ ಬಗ್ಗೆ ಕಾಳಜಿ ಇಟ್ಕೊಂಡು ಕೇಳಬೇಕಾದಂತಹ ಜನಪ್ರತಿನಿಧಿಗಳು ಫ್ಲೈಟ್ ಹತ್ಕೊಂಡು ಫಾರಿನ್ ಟ್ರಿಪ್ ಮಾಡ್ತಿದ್ದಾರೆ. ಕೇಳಿದ್ರೆ ದೇಶ ಸುತ್ತು ಕೋಶ ಓದು ಅನ್ನುವಂಥ ಮಾತಿದೆಯಲ್ಲ, ಹಂಗಾಗಿ ಹೋಗ್ತಾ ಇದ್ದೀವಿ ಅಂತ ಕೆಲವರು ಮಾತನಾಡಿದ್ದಾರೆ. ದೇಶ ಸುತ್ತೋದು ಓಕೆ, ಕೋಶ ಓದೋದು ಓಕೆ, ಆದ್ರೆ ಈ ಸಮಯ ಸಂದರ್ಭ ಸೂಕ್ತನ ಅನ್ನೋದೇ ಪ್ರಶ್ನೆ ಇರೋದು. ನಾವಲ್ಲ ಸ್ವಾಮಿ, ನಿಮ್ಮ ಕ್ಷೇತ್ರದ ಜನ ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಜನಸಾಮಾನ್ಯ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾಗುತ್ತೆ. ಎಂತ ಮಾತುಗಳನ್ನಾಡಿದ್ರು ಶಾಸಕರು ಪ್ರಶ್ನೆ ಮಾಡಿದಾಗ ಅಂದ್ರೆ, ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿದೆಯಾ ಸರ್ ನಿಮ್ಮ ಫಾರಿನ್ ಟ್ರಿಪ್ಗೆ ಅಂತ ಪ್ರಶ್ನೆ ಮಾಡಿದ್ರೆ, ನಾವ್ಯಾಕ್ರಿ ಹೈಕಮಾಂಡ್ ಹತ್ರ ಒಪ್ಪಿಗೆ ತಗೊಳ್ಬೇಕು, ನಮ್ಮ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದೀವಿ, ಯಾರಿಗಾಕೆ ಇನ್ಫಾರ್ಮ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಪ್ರಶ್ನೆಗಳು ಕೂಡ ಬಂತು. ಸೊ ಇದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಬಿಜೆಪಿ ವಕ್ತಾರರು ಆದಂತಹ ಯದುಕುಮಾರ್ ಗೌಡ ಅವರಿದ್ದಾರೆ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. JDS ವಕ್ತಾರರು ಆದಂತಹ ನಾಗೇಂದ್ರ ಅವರು ಕೂಡ ಇದ್ದಾರೆ. ನಾಗೇಂದ್ರ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೋಸ್ಟ್ಲಿ ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡರು ಕೂಡ ಜಾಯಿನ್ ಆಗ್ತಾರೆ. ಅವರ ರಿಯಾಕ್ಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪಕ್ಷದ ಪರವಾಗಿ ಯಾವ ರೀತಿ ಸಮರ್ಥನೆ ಇರುತ್ತೆ ಅಂತ. ನೇರವಾಗಿ ಬಿಜೆಪಿ ವಕ್ತಾರರ ಹತ್ರ ಹೋಗ್ಬಿಡ್ತೀನಿ. ಯದುಕುಮಾರ್ ಗೌಡ ಅವರೇ, ನಿಮ್ಮ ರಿಯಾಕ್ಷನ್ ಏನು? ಕಾಂಗ್ರೆಸ್ನಲ್ಲಿ ಬಲ್ಕ್ ಆಗಿ ಶಾಸಕರು ಫಾರಿನ್ ಟ್ರಿಪ್ ಮಾಡ್ತಿದ್ದಾರೆ, ಅಧ್ಯಯನಕ್ಕೆ ಹೋಗ್ತಿದ್ದೀವಿ, ಕೃಷಿ ಬಗ್ಗೆ ತಿಳ್ಕೊಂಡು ಬರಕ್ ಹೋಗ್ತಾ ಇದ್ದೀವಿ ಅನ್ನೋ ಒಂದು ರಿಯಾಕ್ಷನ್ ಬಂತು, ಒಪ್ಕೆನಾ ಮೇಡಮ್? ಈಗ ಬಜೆಟ್ಟು, ರಾಜ್ಯದ ಬಜೆಟ್ಟು 6ನೇ ತಾರೀಕು ಅಂತ ಡಿಸೈಡ್ ಆಗಿರುವಂಥದ್ದು. ಡಿಸೈಡ್ ಆಗಿರಬೇಕಾದಾಗ ಎಲ್ಲ ಶಾಸಕರ ಕರ್ತವ್ಯ ಏನಾಗುತ್ತೆ ಅಂದ್ರೆ, ತನ್ನ ಒಂದು ಕಳೆದ 2.25 ವರ್ಷದಲ್ಲಿ ತನ್ನ ಕ್ಷೇತ್ರಕ್ಕೆ ಏನ್ ಮಾಡಿದೀನಿ ಅನ್ನೋದು ಕೇಳ್ಕೊಬೇಕಾಗತ್ತೆ, ಆತ್ಮವಿಮರ್ಶನೆ ಮಾಡಿಸ್ಕೋಬೇಕಾಗತ್ತೆ. ತಾನು ಏನ್ ಮಾಡಿಲ್ವೋ, ಜನರಿಗೇನೋ ಆಶ್ವಾಸನೆ ಕೊಟ್ಟಿದ್ವು, ತನ್ನ ಕ್ಷೇತ್ರದಲ್ಲಾಗ್ಬೋದು, ಬೇರೆ ಬೇರೆ ಜಿಲ್ಲೆ ಉಸ್ತುವಾರಿಗಳ ಮಂತ್ರಿ ಆಗ್ಬೋದು, ಇವರೆಲ್ಲರನ್ನು ಏನ್ ಮಾಡಿದ್ದಾರೆ ಅನ್ನೋದನ್ನ ಆತ್ಮಾವಲೋಕನ ಮಾಡ್ಕೊಳ್ದಿರನೆ ಈ ತರ ಬಜೆಟ್ ಇದರಲ್ಲಿ ಕೇಳಬೇಕಾಗತ್ತೆ, ಅನುದಾನ ಕೇಳಬೇಕಾಗತ್ತೆ. ಯಾಕಂದ್ರೆ ಸರ್ಕಾರ ಬಂದಾಗ ಹೇಳ್ಬಿಟ್ಟಿದ್ರು ಯಾವುದೇ ಅನುದಾನ ಕೊಡೋದೇ ಇಲ್ಲ ಅಂತ. ಇವಾಗ್ಲಾದ್ರೂ ಅನುದಾನ ಕೊಡ್ತಾರ, ಇವಾಗ್ಲಾದ್ರೂ ಕ್ಷೇತ್ರದ ಕೆಲಸ ಮಾಡ್ಬೋದಾ, ಜನರ ಕೆಲಸ ಮಾಡ್ಬೋದಾ ಅನ್ನೋದನ್ನ ಅದು ಮಾಡೋದ್ ಬಿಟ್ಬಿಟ್ಟು ಈ ಒಂದು ಸಮಯದಲ್ಲಿ ಅಧ್ಯಯನ ಮಾಡಕ್ ಹೋಗ್ತಾರಂತೆ ಮೇಡಮ್. ಅಲ್ಲಿ ಯಾವ ದೇಶಕ್ಕೆ ಹೋಗ್ತಾ ಇದಾರೆ ಅನ್ನೋದು ತಾವೇ ಎಲ್ಲ ಉಲ್ಲೇಖ ಮಾಡಿದಿರ, ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ ಅಂತ. ಹೈನುಗಾರಿಕೆನಲ್ಲಿ ಈಗಾಗಲೇ ಕರ್ನಾಟಕದಲ್ಲಿ 1 ಕೋಟಿ ಲೀಟರ್ ಅಷ್ಟು ಹಾಲಿನ ಉತ್ಪಾದನೆ ಈಗಾಗಲೇ ಆಗ್ತಾ ಇದೆ. ಇವ್ರು ಹೊಸದಾಗಿ ಇದು ಅಧ್ಯಯನ ಮಾಡಕ್ ಹೋಗ್ತಾರಂತ ಗೊತ್ತಿಲ್ಲ. ಅದಲ್ಲಿ ಇವ್ರು ಅಧ್ಯಯನ ಮಾಡಿದಂಥದ್ದು ಏನ್ ಗೊತ್ತಾ ಮೇಡಮ್? ಕಳೆದ 3 ವರ್ಷದಲ್ಲಿ 9 ರೂಪಾಯಿ ಎಕ್ಸ್ಟ್ರಾ ಮಾಡಿದಂಥದ್ದು, ಹಾಲಿನ ದರ ಎಕ್ಸ್ಟ್ರಾ ಮಾಡಿದಂಥದ್ದು, ರೈತರ ಪ್ರೋತ್ಸಾಹಧನ ಇನ್ನ 800-900 ಕೋಟಿ ಉಳಿಸ್ಕೊಂಡಿರುವಂಥದ್ದು. ಮೊನ್ನೆ ತಾನೇ ನೋಡಿದ್ವಿ, ರಸ್ತೆ ಗುಂಡಿಗಳಲ್ಲಿ ಒಂದು ಮಗು ಮತ್ತೆ ಒಂದು ಮಹಿಳೆ ಇದಾಯ್ತು, ಮೃತ್ಯು ಆಯ್ತು. ಅದಕ್ಕೆ ಬಗ್ಗೆ ಜವಾಬ್ದಾರಿ ಇಲ್ಲ. ಇದನ್ನೆಲ್ಲ ಜವಾಬ್ದಾರಿ ಕೇಳುವಂಥವ್ರು ಯಾರೋದಲ್ಲಿ? ನಾವು ಹೇಳ್ತಾ ಇರುವಂಥದ್ದು ಅಧ್ಯಯನ ಮಾಡಕ್ಕಂತ ಇರುತ್ತೆ, ಒಂದು ಸಮಯ ಇರುತ್ತೆ. ಆದರೆ ಇಲ್ಲಿ ಕುರ್ಚಿ ಕಚ್ಚಾಟದಲ್ಲಿ, ನಿಮ್ಮ ಕುರ್ಚಿ ಕಚ್ಚಾಟದಲ್ಲಿ
ಯಾವುದು ಹೈಕಮಾಂಡ್ ಏನೋ ನಿಮ್ಮನ್ನೇನೋ ಕರೆದಿ ಮಾತಾಡ್ಬೇಕನ್ಸ್ತು ಅಂತ ಸಮಯನೋ ಇಲ್ಲ ಕೆಲವು ಸತಿ ನಾವು ಮತ್ತೆ ಪುನರ್ ಇದು ಮಾಡಬೇಕಾಗತ್ತೆ ಮೇಡಮ್. ಯಾಕಂದ್ರೆ ನಿಯತ್ತಿನ ನಾಯಿ ಬಗ್ಗೆ ತುಂಬಾ ಚರ್ಚೆಗಳಾಯಿತು. ಯಾರು ನಾಯಿ, ಬಾಲ ಯಾವುದು, ಯಾರ್ಯಾರು ಏನೇನಾಗ್ತಾರೆ, ಯಾರು ನಿಯತ್ತಿನ ಯಾರು ಏನ್ ಗೊತ್ತಾ ಯದುಕುಮಾರ್ ಗೌಡ ಸರ್, ಈಗ ನೀವು ಪ್ರಶ್ನೆ ಮಾಡ್ತಿದ್ದೀರಾ, ಓಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಹಿಂಗೆಲ್ಲ ಆಗ್ತಾ ಇದೆ ಅಂತ ನೀವೇ ಹೇಳಿದ್ರೆ ಜನಸಾಮಾನ್ಯರು ಕೇಳ್ತಾ ಇರೋಂಥದ್ದು ಪದಗಳು ಕೂಡ ಬಳಕೆ ಆಯ್ತು. ನಿನ್ನೆ ಮಹದೇವಪ್ಪ ಅವರೇ ಇದನ್ನ ಪ್ರಸ್ತಾಪ ಮಾಡಿದ್ರು. ಬಟ್ ಇದನ್ನ ಪ್ರಶ್ನೆ ಮಾಡಬೇಕಾದಂತ ವಿಪಕ್ಷದಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆಯಾ, ಅದರ ವಿರುದ್ಧ ಗಟ್ಟಿ ಧ್ವನಿ ಎತ್ತೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅಂದ್ರೆ ನಿಮ್ಮಲ್ಲೂ ಕೂಡ ಯಾವುದು ಸರಿಯಾಗಿಲ್ಲ, ನಿಮ್ಮಲ್ಲೂ ಕೂಡ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಇದೆ. ಇವತ್ತು ನಡೆಯೋ ಸಭೆಯಲ್ಲಿ ಈಗಲೇ ಸಿಎಂ ಯಾರು ಅನ್ನೋದನ್ನ ಡಿಸೈಡ್ ಮಾಡಿ ಅನ್ನುವಂತ ಒತ್ತಡ ಹಾಕ್ತೀರಿ ಅಂತ ಕೇಳೋದು ಸಿಗ್ತಾ ಇದೆ. ಇಲ್ಲಿ ನಾಯಕತ್ವಕ್ಕಿಂತ ಕಳೆದ ಒಂದು ಇದರಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ನಾವು ನೇರವಾಗಿ ಸರ್ಕಾರ ಕೇಳಿದ್ವಿ, ಗೃಹಲಕ್ಷ್ಮಿಯ 5,000 ಕೋಟಿ ಹಣ ಏನಾಯ್ತು ಅಂತ. ಇದುವರೆಗೂ ಅದಕ್ಕೆ ಸ್ಪಷ್ಟತೆ ಇಲ್ಲ. ಅಕ್ಕಿ ಕೊಡುವಂತ ಇದ್ರಲ್ಲಿ 870 ಕೋಟಿದ್ದು ಒಂದು ತಿಂಗಳದ ಅಕ್ಕಿದು ಇದಿಲ್ಲ. KH ಮುನಿಯಪ್ಪ ಅವರು ಇದುವರೆಗೂ ಉತ್ತರ ಕೊಟ್ಟಿಲ್ಲ. ಈ ತರದ ಜನಸಾಮಾನ್ಯರ ಪ್ರಶ್ನೆಯನ್ನು ವಿರೋಧ ಪಕ್ಷವಾಗಿ ನಾವು ತಗೊಂತಾ ಇದ್ದೀವಿ ಮೇಡಮ್. ಇವಾಗ ಚುನಾವಣೆ ಕಾಲ ಅಲ್ಲ, ನಾವಿವಾಗ ಆಡಳಿತ, ನಮಗೆ ವಿರೋಧ ಪಕ್ಷ ಸ್ಥಾನ ಕೊಟ್ಟಿದ್ದಾರೆ, ಆಡಳಿತ ಮಾಡಿದ್ದಾರೆ. ಆಡಳಿತದಲ್ಲಿ ಏನು ಲೋಪದೋಷಗಳಿದೆಯೋ ನಾವು ಸರ್ಕಾರಕ್ಕೆ ಎತ್ತಿ ಹೇಳ್ತಾ ಇದ್ದೀವಿ, ಇದನ್ನ ಸರಿ ಮಾಡಿ ಅಂತ. ಅದನ್ನ ಕೇಳಿಸ್ಕೊಳ್ಳುವಂತ ವ್ಯವಧಾನ ಬೇಕಲ್ಲ ಮೇಡಮ್. ಅದಲ್ಲಿ ಏನ್ ಗೊತ್ತಾ ಸರ್, ಒಬ್ರು ಹೋಗ್ತೀನಿ ಅಂತೀರಾ, ಇನ್ನೊಬ್ರು ಬೇಡಪ್ಪ ನಾನ್ ಬರಲ್ಲ ಅಂತ ಹಿಂದೆ ಸರಿತೀರಾ, ನಿಮ್ಮಲ್ಲೂ ಕೂಡ ಒಗ್ಗಟ್ಟಿಲ್ಲ ಅಂತ. ಓಕೆ ನಾಗೇಂದ್ರ ಸರ್, ನಿಮ್ಮ ರಿಯಾಕ್ಷನ್ ಏನು ಕಾಂಗ್ರೆಸ್ ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗೆ? ಇವತ್ತೇನು 27 ಜನ ಶಾಸಕರು ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ ಹೋಗ್ತಾ ಇದಾರಲ್ಲ, ಸಾಧನೆ ಪುರುಷರು ಇವರೆಲ್ಲ. ಇವತ್ತು ಕ್ರಿಕೆಟ್ ಆಡಕ್ ಹೋಗ್ತಾ ಇದಾರೆ ಅಲ್ಲಿ. ಇವತ್ತು ನಮ್ದು ಕಪ್ ಗೆದ್ಕೊಂಬರ್ಬೇಕು, ಕರ್ನಾಟಕ ಕಪ್ಪು. ಸೊ ಅತಿ ತುರ್ತಾಗಿ ಇವತ್ತು ಕ್ರಿಕೆಟ್ ಆಡೋ ಒಂದು 2020 ಮ್ಯಾಚ್ ಒಂದು ಫಿಕ್ಸ್ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ. DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯರು 2020 ಮ್ಯಾಚ್ ಇದೆ, ಆ ಮ್ಯಾಚ್ ಫಿಕ್ಸ್ ಮಾಡಬೇಕು. ಸೊ ಅಲ್ಲಿಂದ ಮ್ಯಾಚ್ ಫಿಕ್ಸ್ ಮಾಡ್ಕೊಂಬಂದು ಇಲ್ಲಿ ಕಪ್ ತರಕ್ಕೆ ಹೋಗಿದ್ದಾರೆ. ನೋಡಿ, ನಾಚಿಕೆ ಆಗಬೇಕು. ನಾಲಾಯಕ ಶಾಸಕರು ಅಂತ ನೇರವಾಗಿ ಹೇಳ್ಬೋದು. ಇವತ್ತು ಜ್ವಲಂತ ಸಮಸ್ಯೆಗಳು ಜನಗಳನ್ನ ಕಾಡ್ತಾ ಇದೆ. ಇವತ್ತಿರೋಂಥ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕಾಗಿದೆ. ಇವತ್ತು ಸದನದಲ್ಲಿ ನಿಂತ್ಕೊಂಡು 55 ಕೋಟಿ ಕೊಡ್ತೀವಿ 224 ಕ್ಷೇತ್ರಕ್ಕೆ ಅಂತ ಹೇಳಿದಂಥ ರಾಜ್ಯದ ಮುಖ್ಯಮಂತ್ರಿಗಳು BJP ಶಾಸಕರು ಕೊಡಲಿಲ್ಲ, JDS ಶಾಸಕರು ಕೊಡಲಿಲ್ಲ. ಮೊದಲಾಗಿ ಇವತ್ತು ಅವರು ಕೋರ್ಟ್ ಮೆಟ್ಲಲ್ಲಿ ಅಪೀಲ್ ಹಾಕೊಂಡು 50 ಕೋಟಿ ಕೊಡಿ, ನಮ್ಮ ಕ್ಷೇತ್ರೋದ್ಧಾರ ಮಾಡಬೇಕು, ಮೂಲ ಸೌಕರ್ಯಗಳು ಕೊಡಬೇಕು, ಅಲ್ಲಿ ಶೌಚಾಲಯಗಳು ಕಟ್ಟಬೇಕು, ಮತ್ತು ಅಲ್ಲಿ ಹಾಸ್ಟೆಲ್ ಕಟ್ಟಬೇಕು, ಶಾಲೆಗಳು ಕಟ್ಟಬೇಕು ಅಂತ 100 ಸಮಸ್ಯೆಗಳಿಟ್ಕೊಂಡು ಕೋರ್ಟ್ ಮೆಟ್ಲು ಹೋಗ್ತಾ ಇದ್ದಾರೆ JDS ಶಾಸಕರು ಮತ್ತು BJP ಶಾಸಕರು. ಇವರು ಫಾರಿನ್ ಟೂರ್ಗೆ ಹೋಗ್ತಾ ಇದ್ದಾರೆ. ಈ ಫಾರಿನ್ ಟೂರಲ್ಲಿ ಆಸ್ಟ್ರೇಲಿಯಾದಲ್ಲಿ ಏನಿದೆ? ಮಾಡಿದ್ರೆ ತಪ್ಪೇನ್ರಿ, ನಮ್ಮ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದೀವಿ ಅಂತ ಅಂದ್ರು. ಪ್ರಮುಖವಾಗಿ ವಿಚಾರ ಮಾಡಿದ್ರೆ ತಪ್ಪೇನು ಅಂತ ಇದ್ರಲ್ಲ. ಪ್ರಮುಖವಾಗಿ ಪುಟ್ಟರಂಗ ಶೆಟ್ಟಿ ಹೇಳಿದ್ರು ನಿನ್ನೆ ಒಂದು